ಬರಲಿದೆ. ಅದು ಸ್ವಲ್ಪ ಮಸ್ತ್ ಬಂದಾಗ ಒಂದು ಆನೆಗೆ ಯಾವತ್ತೇ ಆಗಲಿ ಮಸ್ತ್ ಬಂದಾಗ ಒಂದು ಗಂಡಾನೆಗಳನ್ನ ಎಷ್ಟು ದಪ್ಪ ಇರಲಿ ಒಂಥರ ದಷ್ಟಪುಷ್ಟವಾಗಿದ್ರು ಹೊಡೆದಾಕುತ್ತೆ. ಭೀಮಾ ಅಂತ ಕಟ್ಟಿದ್ದೆ ಇವರು, ಅದಕ್ಕೆ ಹೆಸರು ಕಟ್ಟಿದ್ದೆ ಇವರು. ಇವರು ಬಂದು ಬಟ್ಟೆ ಒಗೆಯಕ್ಕೆ ಬಂದವರು ಬಿದ್ದುಬಿಟ್ಟಿದ್ದಾರೆ. ಬಿದ್ದಾಗ ಇವರು ಹೋಗಿ ಆಲ್ಮೋಸ್ಟ್ ಒಂದು 2 ನಿಮಿಷ ಆಗಿದೆ. ಹುಡುಕಿ ಹೋಗಿ ನೀರೊಳಗಡೆ ಇದ್ದವ್ರನ್ನ ಡೆತ್ ಅನ್ಕೊಂಡಿದ್ದವ್ರನ್ನ ಕಾಲಲ್ಲಿ ಹಿಡ್ಕೊಂಡು ತಗೊಂಡು ಬಂದು ಒಂದು ಕಲ್ ಮೇಲೆ ಹಾಕಿ ಅವ್ರನ್ನ ಬದುಕಿಸಿದ್ರು. ಅವರು ಇವತ್ತು ಇದ್ದಾರೆ. ತುಂಬಾ ಜನ ಕಂಗಾರು ಒಂದು 2-3 ಜನ ಬದುಕಿಸಿದ್ದಾರೆ. 2005 ಅಲ್ಲಿ HM ವಿಶ್ವನಾಥ್ ಅವ್ರ MLA ಆದಾಗ ಈ ಸೆಷನ್ ಒಳಗಡೆ ನೈಟ್ ಧರಣಿ ಕೂತು ಆನೆ ಕಾರ್ಯಾಚರಣೆಗೆ ಪರ್ಮಿಷನ್ ತಗೊಂಡು ಬಂದ್ರು. ಜನಗಳಿಗೇನು ಅಂತ ಅಂದ್ರೆ ವೆಂಕಟೇಶ್ವರ ಆನೆ ಹೊಡಿತಾರೆ, ಒಳ್ಳೆ ದುಡ್ಡು ಕೊಡ್ತಾರೆ ಅನ್ನೋದೊಂದಿತ್ತು. ಓಕೆ, ಅಂದ್ರೆ ಅದ್ರ ಜೊತೆ ಕೃಷಿನೂ ಮಾಡ್ತಿದ್ರು. ಕೃಷಿ ಅಂದ್ರೆ ತುಂಬಾ ಇಷ್ಟ. ಬ್ಯಾಕ್ ವಾಟರ್ ಮೆಣಸಿನ ಗಿಡ ಹಾಕೋದು, ಮತ್ತೆ ಕಡ್ಲೆ ಹಾಕೋದು, ಕಲ್ಲಂಗಡಿ ಎಲ್ಲಾನು ಬೆಳೆದಿದ್ದಾರೆ. ಜಮೀನು ಇಲ್ಲ ಅಂದ್ರೂ ಕೂಡ ನಿಮ್ಗೆ ಬ್ಯಾಕ್ ವಾಟರ್ ತುಂಬಾ ಕೈ ಹಿಡಿತು ಆ ಸಂದರ್ಭದಲ್ಲಿ. ಲಾಸ್ಟ್ ಕೊನೆಗೆ ಸಂಬಳ ಎಷ್ಟು ಬಂತ? ಕೊನೆ ಸಂಬಳ 3,300 ರೂಪಾಯಿ ಆಯ್ತು. 300 ಆದ್ಮೇಲೆ 3,000, ಆಮೇಲೆ 8,000, 9,000, ಲಾಸ್ಟ್ ಒಂದು 18,000-19,000 ಬಂದಿದ್ರು ಅಷ್ಟೇ. ಓಕೆ. ಒಂದ್ಸಲ ಏನಾದ್ರು ಶಾರ್ಪ್ ಶೂಟರ್ ಆಗಿ ಯಾವ್ದಾದ್ರು ಒಂದು ಆನೆ ಪ್ಲಗ್ಸ್ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಏನಾದ್ರು ಪೇಮೆಂಟ್ ಕೊಡ್ತಾ ಇದ್ರ ಇಲಾಖೆಯವರು? ಇಲ್ಲ ಅಷ್ಟೇನಾ? ಸ್ವಲ್ಪ ಎಕ್ಸ್ಪೆನ್ಸ್ ಏನಾರ ಓನ್ ವೆಹಿಕಲ್ ಅಲ್ಲಿ ಅವ್ರು ಬಂದು ಮನೆ ಹತ್ರ ಕರ್ಕೊಂಡು ಹೋಗಿದ್ರೆ ಏನು ಕೊಡ್ತಿರ್ಲಿಲ್ಲ. ಆದ್ರೆ ಇವ್ರು ಏನಾರ ಒಂದ್ ವೆಹಿಕಲ್ ಬಾಡಿಗೆ ಮಾಡ್ಕೋಬೇಕು ಇನ್ನೊಂದು ಅಂದ್ರೆ ಅದ್ರ ಚಾರ್ಜಸ್ ಕೊಡ್ತಿದ್ರು. ಆಮೇಲೆ ಏನಾದ್ರು ಅವ್ರ ಖುಷಿಯಲ್ಲಿ ಏನೋ ಈಗ DCF ಅವ್ರ ಏನಾರ ಸ್ವಲ್ಪ ಈಗ ಹಂಗೆ ಅಂದ್ರೆ ಒಂದು ಕಾರ್ಯಾಚರಣೆ ಒಂದು ತಿಂಗಳು ನಡೆದ್ರೆ ಎಕ್ಸ್ಪೆನ್ಸಿವ್ ಅದು ಮಾವುತರು ಮತ್ತೆ ಆನೆ ಖರ್ಚು ಅವೆಲ್ಲ ತುಂಬಾ ಬರ್ತಿತ್ತು. ಒಂದೇ ಟಾರ್ಗೆಟ್ ಒಂದೊಂದ್ ದಿನ 4 ಆನೆ ಹೊಡೆದಿದ್ದಾರೆ, 3 ಆನೆ ಹೊಡೆದಿದ್ದಾರೆ. ಏನೋ ಅಂದ್ರೆ ಇವತ್ತೆಲ್ಲ 3 ಆನೆ ಹೊಡೆಯಕ್ಕೆ ತಿಂಗಳಾನ್ಗಟ್ಲೆ ಕ್ಯಾಂಪ್ ಹಾಕ್ತಾರೆ. ಅವ್ರು ಒಂದೇ ದಿನಕ್ಕೆ 3 ಆನೆ ಹೊಡಿತಿದ್ರು. ಇಲಾಖೆ ಖರ್ಚು ಉಳಿತಾಯ ಇತ್ತು. ಅವಾಗ ಅವ್ರ ಏನಾದ್ರು ಖುಷಿಯಿಂದ ಕೊಟ್ಟಿದ್ರೆ ಅಷ್ಟೇ ಖುಷಿಯಿಂದ. ಅದರ್ವೈಸ್ 2005 ಅಲ್ಲಿ HM ವಿಶ್ವನಾಥ್ ಅವ್ರ MLA ಆದಾಗ ಈ ಸೆಷನ್ ಒಳಗಡೆ ನೈಟ್ ಧರಣಿ ಕೂತು ಆನೆ ಕಾರ್ಯಾಚರಣೆಗೆ ಪರ್ಮಿಷನ್ ತಗೊಂಡು ಬಂದ್ರು. ಯಾಕೆ ಧರಣಿ ಕೂತಿದ್ದು? ಅವಾಗ ತುಂಬಾ ಇಲ್ಲಿ 6 ಜನ ತೀರೋಗ್ಬಿಟ್ರು. ಒಂದೇ ವರ್ಷದಲ್ಲಿ 6 ಜನ ಹೊಡೆದಾಕ್ಬಿಡ್ತು ಆನೆ. ಇಲ್ಲಿ ಲೋಕಲ್ ಫುಲ್ ಸರೌಂಡಿಂಗ್. ಅವಾಗ MLA ಅವರು ಅಲ್ಲಿ ಸ್ಟ್ರೈಕ್ ಮಾಡಿ ನೈಟ್ ಸೆಷನ್ ಧರಣಿ ಕೂತು ಸೆಷನ್. ಯಾಕೆ ಇಲಾಖೆ ಅವ್ರು ಪರ್ಮಿಷನ್ ಕೊಡ್ಲಿಲ್ವಾ? ಅವಾಗ ಹಂಗ್ ಪರ್ಮಿಷನ್ ಈಸಿಯಾಗಿ ಆನೆ ಕಾರ್ಯಾಚರಣೆ ಅಂದ್ರೆ ಅಷ್ಟ ಆಗಲ್ಲ. ಯಾವ್ದು ರೆಕಮೆಂಡ್ ಮಾಡ್ಬೇಕು, ಮತ್ತೆ ಆನೆಗೆ ರೀಸನ್ ಕೊಡ್ಬೇಕು ಏನಾಗಿದೆ ಏನು. ಕೊಡ್ಲಿಲ್ಲಲ್ಲ ಅಂತೇಳಿ ಆಗ ಸಮ್ಮಿಶ್ರ ಸರ್ಕಾರ ಇತ್ತು ಅನ್ಕೋತೀನಿ. ಅವಾಗ 2 ಆನೆಗೆ ಕಾರ್ಯಾಚರಣೆ ಮಾಡಕ್ ಬಂದಾಗ ಅವಾಗ ಒಂದು 16-17 ಆನೆ ಇದ್ವು. ಅದ್ರಲ್ಲಿ ಸ್ವಲ್ಪ ಒಂದು ಅಗ್ರೆಸಿವ್ ಆಗಿತ್ತು ಆನೆ. ಆ ಆನೆನ ಗುರ್ತು ಹಚ್ಚಿ ಹಿಡಿಬೇಕಿತ್ತು ಅಂತ ಹೇಳಿದಾಗ ಅದನ್ನ ಹಿಡಿದ್ರು. ಅದು 2 ಆನೆನ ಟ್ರ್ಯಾಕ್ ಮಾಡಿ ಹಿಡಿದ್ರು. ಅವಾಗ ಅವರು ಸ್ವಲ್ಪ ಒಂದೊಂದು ಆನೆಗೆ 5,000 ರೂಪಾಯಿ ಪ್ರೈಸ್ ನ ಅನೌನ್ಸ್ ಮಾಡಿದ್ರು. ಅದೇ ಎಷ್ಟು ಅಮೌಂಟ್? 5,000 ಎಷ್ಟು ಅಮೌಂಟ್ ಬಂದಿದ್ದ? ಅದೇ ಎಷ್ಟು ಜನಗಳಿಗೇನು ಅಂತ ಅಂದ್ರೆ ವೆಂಕಟೇಶ್ವರ ಆನೆ ಹೊಡಿತಾರೆ, ಒಳ್ಳೆ ದುಡ್ಡು ಕೊಡ್ತಾರೆ ಅನ್ನೋದೊಂದಿತ್ತು. ಆತರ ಇತ್ತು. ಆದ್ರೆ ಅಲ್ಲಿ ಅಪ್ಪ ಸಂಬಳ ಏನ್ ಬರುತ್ತೆ ಅದಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ರು. ಆಮೇಲೆ ಮುಂಚೆ ಮನೆ ಚಿಕ್ಕದಿತ್ತ ಅಥವಾ? ಇಲ್ಲ, ಇಷ್ಟೇ. ಇದು ಈಗ ರೀಸೆಂಟ್ ಆಗಿ ಮಾಡ್ಸಿದ್ದು. ಇನ್ನು ಅಪ್ಪನ ಫೋಟೋಸ್ ತುಂಬಾ ಇದೆ. ಆ ಫೋಟೋಸ್ ನ ಇಲ್ಲಿ ಇಡಬೇಕು ಅಂತ ಮಾಡ್ಸಿದ್ವಿ. ಖಾಲಿ ಇಡೋದ್ ಬೇಡ ಅಂತ ಅದು ಇದನ್ನ ಇದ್ ಮಾಡಿದ್ದು ಅಷ್ಟೇ. ಓಕೆ. ಮತ್ತೊಂದು ಪ್ರಶಸ್ತಿ ಕೊಟ್ಟಿದ್ದಾರಲ್ಲ 1993 ಅಲ್ಲಿ ಅರಣ್ಯ ಇಲಾಖೆಯವರು. ಮಂಡ್ಯದಲ್ಲಿ ನಡೆದಿದ್ದ ಸ್ಪೋರ್ಟ್ಸ್ ಅನ್ಸುತ್ತೆ. ಯಾವ್ದು ಸ್ಪೋರ್ಟ್ಸ್ ಅಲ್ಲಿ ಇದ್ರು? ಕಬಡ್ಡಿ ಆಡ್ತಿದ್ರು. ಸ್ಟೇಟ್ ಲೆವೆಲ್ ಪ್ಲೇಯರ್ ಕಬಡ್ಡಿ. ಮತ್ತೆ ಸ್ವಿಮ್ಮಿಂಗ್ ಇದರಲ್ಲಿ ಟ್ರೈನಿಂಗ್ ಇತ್ತು. ತುಂಬಾ ಜನ ಬದುಕಿಸಿದ್ದಾರೆ. ಒಂದು ಟೈಮಲ್ಲಿ ಬ್ಯಾಕ್ ವಾಟರ್ ಅಲ್ಲಿ ಅದೇ ನಾ ಹೇಳಿದ್ನಲ್ಲಿ ಮೆಣಸಿ ಗಿಡ ಹಾಕೋ ಟೈಮಲ್ಲಿ ಅವ್ರು ಮೆಣಸಿ ಗಿಡ ಹಾಕ್ತಿದ್ರು. ಹಾಕಿ ಅದನ್ನ ಬೆಳೆ ಬಂದಾಗ ಅದನ್ನ ಕುಯ್ತಿದ್ದಾಗ ಒಬ್ರು ಬಂದು ಬಟ್ಟೆ ಒಗೆಯಕ್ಕೆ ಬಂದವರು ಬಿದ್ದುಬಿಟ್ಟಿದ್ದಾರೆ. ಬಿದ್ದಾಗ ಇವರು ಹೋಗಿ ಆಲ್ಮೋಸ್ಟ್ ಒಂದು 2 ನಿಮಿಷ ಆಗಿದೆ. ಹುಡುಕಿ ಹೋಗಿ ನೀರೊಳಗಡೆ ಇದ್ದವ್ರನ್ನ ಡೆತ್ ಅನ್ಕೊಂಡಿದ್ದವ್ರನ್ನ ಕಾಲಲ್ಲಿ ಹಿಡ್ಕೊಂಡು ತಗೊಂಡ್ ಬಂದು ಒಂದು ಕಲ್ ಮೇಲೆ ಹಾಕಿ ಅವ್ರನ್ನ ಬದುಕಿಸಿದ್ರು. ಅವರು ಇವತ್ತು ಇದ್ದಾರೆ. ತುಂಬಾ ಜನ ಕಂಗಾರು ಒಂದ್ 2-3 ಜನ ಬದುಕಿಸಿದ್ದಾರೆ. ಒಂದ್ ಜೀವ ಕಾಪಾಡೋದಕ್ಕಿಂತ ದೊಡ್ಡದೇನಿಲ್ಲ. ಇಲ್ಲ, ಅದೊಂಥರ ವಿಶೇಷ ವ್ಯಕ್ತಿ. ನಮ್ಮ ತಂದೆ ಅಂತ ಹೇಳೋದಲ್ಲ, ಅವೊಂಥರ ಇನ್ನು ಹಾಸನಲ್ಲಿ ಯಾರು ಸಿಗಲ್ಲ. ಅದೊಂಥರ ನೋಡಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಅವ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಗ್ತಿತ್ತು. ಎಷ್ಟು ಬೆಡ್ರೂಮ್ ಮನೆ ಇದು? ಇದು ಡಬಲ್ ಬೆಡ್ರೂಮ್, ಇಲ್ಲೊಂದು ಬೆಡ್ರೂಮ್. ಓಕೆ. ಮತ್ತೆ ಇದೆಲ್ಲ ನಿಮ್ ತಂದೆಯವ್ರದೇ ಅಭಿನಂದನೆ ಪ್ರಶಸ್ತಿಗಳು ಎಲ್ಲ? ಓ, CP ಯೋಗೇಶ್ವರಿಂದ ಅದೇ ಕುಂಬ್ಳೆದು ಇವಾಗ ರೀಸೆಂಟ್ ಆಗಿ ಹೇಳಿದ್ನಲ್ಲ, ಅನಿಲ್ ಕುಂಬ್ಳೆ ಅವರು ಇದನ್ನ ಸೌತ್ ಆಫ್ರಿಕಾ ಕಳ್ಸಿದ್ರು.
ಅವಾಗ ಫಂಕ್ಷನ್ಗೆ RCB ಟೀಮ್ ಅವರೆಲ್ಲ ಬಂದಿದ್ದಾರೆ. ಕೊಹ್ಲಿ ಇವರು ಎಲ್ಲ ಇದ್ರು ಅವತ್ತು. ಹಿಂದಿನ ದಿನ ಬೆಂಗಳೂರಲ್ಲಿ ಡೆಲ್ಲಿ ಮತ್ತೆ RCB ಮ್ಯಾಚ್ ಇರುತ್ತೆ, ಅವಾಗ ಫಂಕ್ಷನ್ ಇರುತ್ತೆ. ಕುಂಬ್ಳೆ ಎಲ್ಲರನ್ನು ಇನ್ವೈಟ್ ಮಾಡಿದಾಗ ಅವರು ಡೆಲ್ಲಿ ಟೀಮ್ ಅವರು ಸೆಹ್ವಾಗ್ ಮತ್ತೆ ಗಂಭೀರ್ ಮತ್ತೆ ಇವರೆಲ್ಲ ಬಂದಿರ್ತಾರೆ. ಓಕೆ. ಮತ್ತೆ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದವರು ಕೊಟ್ಟಿದ್ದಾರೆ, ಬೇರೆ ಬೇರೆ ಲೈನ್ಸ್ ಡಾಟ್ ಮಾಡಿದೆ. ಒಂದು 15-16 ಹುಲಿಗಳನ್ನ ಡಾಟ್ ಮಾಡಿದೆ. ಹೌದಾ? ಅಷ್ಟೇ ಇಲ್ಲ, ಆನೆ ಕರಡಿ ಎಲ್ಲ ಚಿರತೆ ಅಂತೂ ಶೂಟೌಟ್ ಆರ್ಡರ್ ಆದಾಗ ಕೆಲವು ಶೂಟೌಟ್ ಅಂದ್ರೆ ಇಂಜೆಕ್ಟ್ ಅಲ್ಲ, ಡೈರೆಕ್ಟ್ ಹೊಡೆದಾಕಕ್ಕೆ ಆರ್ಡರ್ ಆದಾಗ ಹೋಗಿದ್ದಾರೆ. ತುಂಬಾ ಚಿರತೆಗಳನ್ನ 1-2-3 ಚಿರತೆ ಹೊಡೆದಿದ್ದಾರೆ. ಅಲ್ಲಿ ಬೇಲೂರಲ್ಲಿ ಅಡಗೂರು ಅಂತ ಬರುತ್ತೆ, ಬೇಲೂರಲ್ಲಿ ಅಲ್ಲಿ ಒಂದು ಚಿರತೆ 4-5 ಜನನ ತಿಂದಿರುತ್ತೆ. ಆ ತಿಂದಾಗ ಟೈಮಲ್ಲಿ ಸರ್ಕಾರನೇ ಅದಕ್ಕೆ ಶೂಟೌಟ್ ಆರ್ಡರ್ ಕೊಡುತ್ತೆ. ಆ ಟೈಮಲ್ಲಿ ಇವ್ರು ಹೋಗಿ ಅದನ್ನ ನೈಟ್ ಎಲ್ಲ ಕಾಯ್ದು ಒಂದು 3 ದಿನ ಸತತ ನೈಟ್ ಕಾಯ್ದು ಹೊಡೆದಾಕಿರ್ತಾರೆ. ಶೂಟ್ ಆರ್ಡರ್ ಆದಾಗ ಹೊಡೆದು ಬಂದಿರ್ತಾರೆ. ಇದೆಲ್ಲ ಕತೆಗಳನ್ನ, ಈ ಅಚ್ಚ ಸ್ಟೋರೀಸ್ ಎಲ್ಲ ನಿಮ್ ತಂದೆಯವರೇ ಖುದ್ದಾಗಿ ನಿಮ್ಗೆ ಹೇಳ್ತಾ ಇದ್ದಿದ್ದು? ಕೆಲವೊಂದು ಪೇಪರ್ ಕಟ್ಟಿಂಗ್ ಅಲ್ಲಿಂದ ಇಲ್ಲಿವರೆಗೂ ಅಮ್ಮ ಎಲ್ಲ ನೆಟ್ಟಿದ್ದಾರೆ. ಅಮ್ಮನೇ ಇಂಟ್ರೆಸ್ಟ್ ಅಪ್ಪ ತರ್ತಿದ್ರು, ಅದನ್ನ ಹಂಗೆ ಇಟ್ಟಿದ್ದಾರೆ, ಇವಾಗ್ಲೂ ಇದೆ. ಅವನ್ ನಾನು ಫ್ರೀ ಇದ್ದಾಗೆಲ್ಲ ಓದಿ ನಂಗೆ ಬಾಯ್ಪಟ್ ಆಗಿದೆ. ಆಮೇಲೆ ನನಗೆ ಅಪ್ಪ ಬಂದು ಅದನ್ನ ಹೇಳ್ಬೇಕು, ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ. ಹಂಗೆ ಕೇಳ್ತಿದ್ನಲ್ಲ, ಅದು ಹಂಗೆ ತಲೆಯಲ್ಲಿ ಉಳ್ಕೊಟ್ಟಿದೆ. ನೀವ್ ಮಾಡಿರೋದು ಇದು ಖುದ್ದಾಗಿ? ಮಾಡಿದ್ದಂದ್ರೆ ಅದು ಏನಕ್ಕೋ ಕೇಳಿದ್ರು, ಆ ಟೈಮಲ್ಲಿ ಸುಮ್ಮನೆ ನೋಟ್ ಮಾಡ್ಕೊಂಡಿ. ಏನು ಅಡ್ರೆಸ್ ಲೆಟರ್ ಬಂದಿದೆ ಅದಕ್ಕೂ ಆ ಪ್ರೂಫ್ ಅಲ್ಲಿ ಇದ್ ಮಾಡಿರೋದು. ಬರೀ ಫೋನ್ ಬಂದ್ ಹೋಗಿರೋದು ನಮಗೆ ಕೌಂಟ್ ಸಿಕ್ಕಿಲ್ಲ. ಇದು ಲೆಟರ್ ಇರೋದು ಮಾತ್ರ. ಹೌದೌದು. ಬನ್ನೇರ್ಘಟ್ಟ, ಮೂಡಿಗೆರೆ, ಶ್ರೀನಿವಾಸ್, ಗೋವಾಗನು ಹೋಗಿದ್ದಾರೆ. ಹೌದು, ಅದು ಹಾಡಾಗಿದೆ, ಇದು ಹಾಡಾಗಿದೆ ನೋಡಿ. ಬೆಂಗಳೂರು ಬನ್ನೇರ್ಘಟ್ಟ, ಕೊಪ್ಪ, ಮಡಿಕೇರಿ ಎಲ್ಲ ಕಡೆ ಹೋಗಿದ್ದಾರೆ. ಹೋಗಿರೋ ಸ್ಥಳನೇ ಇಲ್ಲ ಅನ್ಸುತ್ತೆ. ಏನ್ ಸಕ್ಕರೆ ಬೈಲಲ್ಲಿ ನೀವು ಹೋಗಿದ್ರಲ್ಲ, ಅಲ್ಲಿ ಸಾಗರ್, ಬಾಲಣ್ಣ ಆನೆ ಇದ್ರಲ್ಲ ಅವರೆಲ್ಲ, ಅದೆಲ್ಲ ಟ್ರ್ಯಾಂಕ್ ನಾನು ನೋಡ್ತಿದ್ದೆ, ನಿಮ್ದೆಲ್ಲ ನೋಡ್ತಿದ್ದೆ ಫುಲ್. ಇಲ್ಲಿದೆ ಇದು. ಆ ಆನೆಗಳನ್ನೆಲ್ಲ ಟ್ರ್ಯಾಂಕ್ಲೈಸ್ ಮಾಡಿರೋದೇ ಇವರು. ನಿಮ್ದು ನೋಡ್ದೆ, ಅದು ಬಾಲಣ್ಣ ಅವರು ಒಬ್ರು DRF ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ, ಆನೆಗಳು ಬರ್ತಿದ್ವಲ್ಲ, ಅದೆಲ್ಲ ಟ್ರ್ಯಾಂಕ್ಲೈಸ್ ಮಾಡಿರೋದೇ ಇವರು. ಅವ್ರಿಗೆಲ್ರಿಗೂ ಗೊತ್ತದು. ಇವ್ರು ಯಾವಾಗ ಈ 99 ಪೇಪರ್ ಆನೆ ಬೇಟೆಗಾರ ಅಂತ ಬರೆದ್ರು, ಅವತ್ತಿಂದ ಆನೆ ವೆಂಕಟೇಶ್ ಅಂತಲೇ ಆಯ್ತು. ಇಲ್ಲ ಆರ್ಟಿಕಲ್ ನಿಮಗೆ ನಿಮ್ ಸಿಮೆಣೆ ಜೆರಾಕ್ಸ್ ಇದೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಪ್ಪನ ಇದು ತೋರಿಸ್ತೀನಿ ಈಗ. ಆನೆ ಬೇಟೆಗಾರ H ವೆಂಕಟೇಶ್ ಅಂತ ಅವಾಗ್ಲಿಂದ ಆನೆ ವೆಂಕಟೇಶ್ ಅಂತ. ಅದು ಇನ್ನೊಂದು ಗುಂಡು ಹೊಡಿತಿರಲ್ಲ ಅಂತ ಗುಂಡಣ್ಣ ಅಂತಿದ್ರು, ಲೋಕಲ್ ಎಲ್ಲ ಗುಂಡಣ್ಣ. ಆಮೇಲೆ ಇಲ್ಲಿ ಸ್ವಲ್ಪ ಹೊರಗಡೆ ಅವರು ಆನೆ ವೆಂಕಟೇಶ್ ಅಂತ. ಇಂಗ್ಲಿಷ್ ಪೇಪರ್ ಅಲ್ಲೆಲ್ಲ ಬಂದಿದೆ. ಹೌದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಹಾರ್ಟ್ ಆನ್ ಹಿಲ್ಸ್ ಆಫ್ ಕಿಲ್ಲರ್ ಟಸ್ಕರ್ ವೆಂಕಟೇಶ್. ಓಕೆ, ಒಂದ್ ರೀತಿಯಾಗಿ ಫೋಸ್ ಏನ್ ಸಖತ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಅದು ನ್ಯಾಚುರಲ್ ಆಗಿ ಬಂದಿರೋ. ಅವರು ಸ್ವಲ್ಪ ಇದು ಮೀಡಿಯಂ ಮಾತಾಡೋದು, ಮತ್ತೆ ನನ್ನನ್ನ ನೋಡ್ಲಿ ಆತರ ಇಲ್ಲ, ಎಲ್ಲ ಮರಿದ ಕಾಯ್ತರ ಇರ್ಬೇಕು, ನನ್ ಕೆಲಸ ನಾನು ಮಾಡ್ಬೇಕು ಅಂತ. ಅವರು ಒಂದ್ಸಲ ಏನಾದ್ರು ಆನೆನ ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಆದ್ರೆ 6 ಗಂಟೆಗೆ ಹೋದ್ರೆ ತಿಂಡಿ ಊಟನ ಬಿಟ್ಬಿಟ್ಟು ಟ್ರ್ಯಾಕ್ ಮಾಡ್ಬಿಟ್ಟು ಹೊಡಿತಿದ್ರು, ಇದು ಮಾಡ್ತಿದ್ರು. ಅವಾಗ ಟೆನ್ಷನ್ ತಗೊಂಡು ಇವ್ರ ಮೇಲೆ ಅಧಿಕಾರಿಗಳು ಫುಲ್ ಹೆಂಗ್ ಜವಾಬ್ದಾರಿ ಅಂದ್ರೆ ವೆಂಕಟೇಶ್ ಇದಾರೆ ಆಗುತ್ತೆ, ವೆಂಕಟೇಶ್ ಇದಾರೆ ಅದು ಸಕ್ಸಸ್ ಆಗುತ್ತೆ, ಹೋಗಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಇವ್ರು ಅದನ್ನು ಓವರ್ ಆಗಿ ತಗೊಂಡು ಸ್ವಲ್ಪ ಶುಗರ್ BP ಲಾಸ್ಟ್ ಎಂಡಿಂಗ್ ಅಲ್ಲಿ ಬಂತು. ಅದು ಭೀಮಂದು ಸ್ವಲ್ಪ ಭೀಮ ಅಂತ ಕಟ್ಟಿದ್ದೆ ಇವರು, ಅದಕ್ಕೆ ಹೆಸರು ಕಟ್ಟಿದ್ದೆ ಇವರು. ಯಾವ್ಯಾವ ಆನೆಗಳಿದಾವೆ ಇವಾಗ, ಬೀಟಮ್ಮ, ಭುವನೇಶ್ವರಿ ಅಂತ, ಕಾಂತಿ ಅಂತೆಲ್ಲ ಇದೆ, ಇವರೇ ಕಟ್ಟಿದ್ದು. ಈಗ ಮೊನ್ನೆ ಹಿಡಿದಿದ್ದು ಅಡ್ಕ ಬಡ್ಕ ಅಂತ ಹಿಡಿದ್ರಲ್ಲ, ಆನೆ ಕಾರ್ಯಾಚರಣೆ ಐತಲ್ಲ, ಅದನ್ನು ಇವರೇ ಇಟ್ಟಿದ್ರು. ಅವರು ಒಂದು ಆನೆನ ಗುರ್ತು ಹಚ್ಚಕ್ಕೆ ಒಂದೊಂದು ಹೆಸರಿಟ್ಟಿರೋರು. ಯಾವ್ದಾರ ಈಗ ಭೀಮ ಇದು ಸ್ವಲ್ಪ ಫಿಸಿಕಲಿ ಚೆನ್ನಾಗಿತ್ತು. ನಮ್ಮ ಭಾಗಕ್ಕದು ವಲಸೆ ಬಂದಿದ್ದು. ವಲಸೆ ಅಂದರೆ ಆನೆಗಳು ಬರೋದು ಸಹಜ, ಇಲ್ಲೇ ಹುಟ್ಟೇನು ಬೆಳೆಯಲ್ಲ ಯಾವ ಆನೆನೂ. ಒಂದು ಆನೆ ಇಲ್ಲಿಂದ ಇದಾಯಿತು, ಫುಡ್ ಕಡಿಮೆ ಆಯಿತು ಅಂದರೆ ಇನ್ನೊಂದು ಜಾಗಕ್ಕೆ ಹೋಗ್ತವೆ, ಅಲ್ಲಿಂದ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ಅದು ನಮಗೆ ಬ್ಯಾಕ್ ವಾಟರ್ ಇರೋದ್ರಿಂದ, ಹೇಮಾವತಿ ಬ್ಯಾಕ್ ವಾಟರ್ ಇರೋದ್ರಿಂದ ಆನೆಗಳು ವಲಸೆ ಬರೋದು ಸಹಜ. ಈ ಆನೆನೂ ಅದೇ ಥರ ಬಂದಾಗ ಸ್ವಲ್ಪ ದಷ್ಟಪುಷ್ಟವಾಗಿತ್ತು. ಇಲ್ಲೂ ಯಾವುದು ಆ ಥರದ್ದು ದೊಡ್ಡ ಆನೆ ಯಾವುದು ಇರಲಿಲ್ಲ. ಇಲ್ಲಿ ಹೆಣ್ಣಾನೆ ಟ್ರೂಪ್ ಇತ್ತಲ್ಲ, ಆ ಹೆಣ್ಣಾನೆ ಜೊತೆ ಸೇರ್ಕೊಂಡು ಒಂದು 2016-15 ಈಗ ಭಾಗಕ್ಕೆ ಬಂದಿದ್ದು.
ಯಾರಿಗೂ ಏನೂ ತೊಂದರೆ ಮಾಡ್ತಿರ್ಲಿಲ್ಲ. ರೋಡಲ್ಲಿ ಸ್ವಲ್ಪ ಮಸ್ತ್ ಬಂದಿದ್ದ ಟೈಮಲ್ಲಿ ರೋಡಲ್ಲೇ ಓಡಾಡ್ತಿತ್ತು. ಅದು ವರ್ಷದಲ್ಲಿ ಒಂದು 2-3-4 ತಿಂಗಳು ಬರುತ್ತೆ ಆನೆಗೆ. ಆ ಟೈಮಲ್ಲಿ ಬಂದು ಓಡಾಡ್ತಿತ್ತು. ಮತ್ತು ಏನೋ ಯಾರಿಗೂ ಇಂಥ ಜಾಗದಲ್ಲೇ ಹೋಗ್ಬೇಕು ಅಂತ ಅದು ಯಾರನ್ನೂ ಅಟ್ಟಿಸ್ಕೊಂಡು ಯಾವತ್ತೂ ಯಾರನ್ನೂ ಅಟ್ಟಿಸ್ಕೊಂಡೇ ಹೋಗಿಲ್ಲ. ಈ ಥರ ಇನ್ಸಿಡೆಂಟ್ ತುಂಬ ಸಲ ಹೋಗಿದ್ದಾರೆ. ನಾನು ಹಿಂದೆ ಹೋಗಿದ್ದೀನಿ, ಅವರು ಹೋಗಿದ್ದೀವಿ. ಆ ಥರದ ವೀಡಿಯೋಸ್ಗಳು ನನ್ನ ಹತ್ರ ತುಂಬ ಇಟ್ಟಿದ್ದೀನಿ. ಬೈಕಲ್ಲಿ ಹೋಗ್ತಿದ್ವಿ ನಾವು ಹದಿನೆಂಟಕ್ಕೆ ಹೋಗ್ಬೇಕಾದ್ರೆ ಹಿಂದ್ಗಡೆನೆ. ಅದು ಈ ಆನೆ ಇನ್ನೊಂದು ಆನೆ ಇಸಿಗೆ ಅಂತ ಹಿಡಿದಿದ್ದಾರೆ, ದುಬಾರಲ್ಲಿದೆ. ಅದು ಸ್ವಲ್ಪ ಮಸ್ತ್ ಬಂದಾಗ, ಒಂದು ಆನೆಗೆ ಯಾವತ್ತೇ ಆಗಲಿ ಮಸ್ತ್ ಬಂದಾಗ ಒಂದು ಗಂಡು ಆನೆಗಳನ್ನ ಎಷ್ಟು ದಪ್ಪ ಇರಲಿ ಒಂಥರ ದಷ್ಟಪುಷ್ಟವಾಗಿದ್ರು ಹೊಡೆದಾಕುತ್ತೆ. ಮಸ್ತ್ ಇದ್ದಿದ್ದಾನೆ. ಯಾಕಂದರೆ ಅರ್ಜುನ ಕೊಂತಲ್ಲ, ಅದು ಅದೇ ಥರ ಆಗಿದ್ದದು. ಈ ಭೀಮ ಮಸ್ತ್ ಇರಲಿಲ್ಲ. ಈ ಸೀಗೆ ಅಂತ ಒಂದು ಆನೆ ಇತ್ತು. ಈಗ ಹಿಡಿದಿದ್ದಾರೆ, ರಾಜನ್ ಅಂತ ಹಿಡಿದಿದ್ದಾರೆ. ಅದು ಬುದ್ಧಿನ ಕಲ್ತು ಆಚೆನೂ ತಂದಿದ್ದಾರೆ. ಈಗ ಎಲ್ಲ ಜನಗಳಿಗೆಲ್ಲ ನೋಡ್ಬೋದು, ಹೋದರೆ ನೀವು ಅಲ್ಲೇ ಇರುತ್ತೆ. ಆ ಆನೆ ಸ್ವಲ್ಪ ಗಾಯ ಮಾಡಿಬಿಟ್ಟಿತ್ತು. ಏನು ಪ್ರೈವೇಟ್ ಪಾರ್ಟ್ ಬರುತ್ತೆ ಅಲ್ಲಿಗೆ ಸ್ವಲ್ಪ ಗಾಯ ಆಗಿ ಅದು ಪಸ್ ಆಗಿತ್ತು. ಆ ಪಸ್ ಯಾಕಾಯ್ತು ಅಂದರೆ ಅಲ್ಲಿಗೆ ಅದು ಸೊಂಡ್ಲು ಇಡ್ಕಲ್ಲ. ಸೊಂಡ್ಲು ಇಡ್ಕೋದಾಗಿದ್ರೆ ಸ್ವಲ್ಪ ಧೂಳನ್ನ ಹಚ್ಕೊಂಡು ಅಥವಾ ಈ ನೊಣಗಳು ಕೂರ್ದಂಗೆ ಗಾಳಿನ ಬುಷ್ ಅಂತ ಇದು ಮಾಡ್ಕೊಂಡು ಅದು ಮೊಟ್ಟೆ ಇಡಕ್ಕೆ ಬಿಡ್ತಿಲ್ಲ. ಅದು ಸ್ವಲ್ಪ ಪಸ್ ಆಯ್ತಲ್ಲ, ಪಸ್ ಆದಮೇಲೆ ಇನ್ಫೆಕ್ಷನ್ ಆಯಿತು, ಜಾಸ್ತಿ ಗಾಯ ಆಗಿ ಸ್ಟಾರ್ಟ್ ಆಯಿತು. ಆ ಅಕ್ಕಪಕ್ಕ ಗಾಯ ಆಗಿದ್ದ ಪಕ್ಕ ಕೊಳೆತು ಮಾಂಸ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಅಪ್ಪ ಇನ್ನೂ ಹುಳು ಆಗಿರಲಿಲ್ಲ. ಅಪ್ಪ ಇಲ್ಲಿ ಹೆಗ್ಗೋವೆ ಹತ್ರ ವಡೂರು ಸಕಲೇಶ್ಪುರ ಬಾರ್ಡ್ರು, ನಮ್ಮದು ಆಲೂರು ಸಕಲೇಶ್ಪುರ ಬಾರ್ಡ್ರ್ ಇದೆಯಲ್ಲ, ಬಳ್ಳಪೇಟೆ ರೋಡು, ಅಲ್ಲಿ ಹಿಂಗೆ ಹಗಲು ಒಂದು ರೋಡ್ ಸೈಡ್ ನಿಂತ್ಕೊಂಡು ಫುಲ್ಲು ಒಂಥರ ಸುಸ್ತಾದಂಗೆ ಆಗಿತ್ತು. ಅಲ್ಲಿ ಲೋಕಲ್ ಲೈಟ್ಸ್ ಎಲ್ಲ ಇದೇನು ಆನೆ ಹಿಂಗಾಗಿದೆ ಅರಣ್ಯ ಇಲಾಖೆಯವ್ರು ಯಾರು ಮುತುವರ್ಜಿ ವಹಿಸ್ಕೊಂಡು ಬಂದು ನೋಡಿಲ್ಲ, ಕಾಳಜಿ ಇಲ್ಲ ಅರಣ್ಯ ಇಲಾಖೆಗೆ ಸ್ಟ್ರೈಕ್ ಮಾಡಿಬಿಟ್ರು. DCF ಮೋಹನ್ ಕುಮಾರ್ ಅಂತ ಇದ್ರು, ಅವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಅದು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಆಯಿತು. ಆನೆಗಳು ಬೇಕಲ್ವ ಟ್ರೀಟ್ಮೆಂಟ್ ಅಂತ, ದೊಡ್ಡ ಆನೆಗೆ ಟ್ರೀಟ್ಮೆಂಟ್ ಮಾಡೋಕೆ ಆನೆಗಳು ಬೇಕೇ ಬೇಕು. ಇವ್ರು ಅವತ್ತೇನು ಮಾಡಿದ್ರು, ಅರ್ಜೆಂಟಿಗೆ ಮಾಡಬೇಕು ಅಂತೇಳಿ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ರು. ಇವರು ಡಾಕ್ಟ್ರು ಮುಜೀಬು ಮತ್ತು ಅವರು ಡಾಕ್ಟರ್ ಅಸಿಸ್ಟೆಂಟ್ ಒಬ್ಬರು ಅಕ್ರಮ್ ಅಂತ ಇದ್ದಾರೆ, ಮೈಸೂರಲ್ಲಿರ್ತಾರೆ. ಅವರು ಬಂದರು, ಅಪ್ಪನೂ ಹೋದರು. ಅಲ್ಲಿ ನಿಮಗೆ ಆನೆನ ಮತ್ತು ಬರ್ಸೋಕ್ಕೆ 2 ಥರ ಔಷಧಿ ಇದೆ. ಒಂದು ವೆಟಫಿನ್ ಅಂತ, ಇನ್ನೊಂದು ಜೈಲೋಜಿನ್ ಅಂತ. ಈ ವೆಟಫಿನ್ ಅಂದರೆ ಆನೆನ ಮಲಗಿಸುತ್ತೆ, ಬೀಳಿಸುತ್ತೆ. 1 ಅವರ್ವರೆಗೂ ನಾವು ಅದನ್ನು ಸ್ವಲ್ಪ ಫುಲ್ ಮತ್ತು ಬಂದು ಬಿದ್ದೋಗಿರುತ್ತೆ. ಈ ಜೈಲೋಜಿನ್ ಅನ್ನೋದು ಆನೆ ಬೀಳಲ್ಲ, ಕೆಲವು ಟೈಮ್ ನಿಂತ್ಕೊಂಡು ನಾವೇನು ಆನೆಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಆನೆ ಕಾಲ್ಸಂದಿನ ಓಡಾಡ್ಬೋದು, ಸೊಂಡ್ಲು ಭಾಗ ಕೊಡ್ಬೋದು, ಅದೇನು ಮೂಮೆಂಟ್ ಮಾಡಲ್ಲ. ಇವರು ಅವತ್ತು ಜೈಲೋಜಿನ್ ಹೊಡೆದು ಅದಕ್ಕೆ ಸ್ವಲ್ಪ ಗಾಯಕ್ಕೆ ಸ್ಪ್ರೇ ಎಲ್ಲ ಮಾಡಿದ್ರು. ಸ್ಪ್ರೇ ಆಂಟಿಬಯೋಟಿಕ್ ಕೊಟ್ಟರು, ಸ್ಪ್ರೇನು ಮಾಡಿದ್ರು. ಆವಾಗ ಸಕಲೇಶ್ಪುರ ಅಲ್ಲಿತ್ತು, ಹೆಗ್ಗೋ ಹತ್ರ ಇತ್ತು. ಆ ಟ್ರೀಟ್ಮೆಂಟ್ ಆಯಿತು. ಅದಾಗ 10 ದಿನ ಆಯಿತು. ಆನೆ ಮತ್ತದು ಗಾಯ ಮಾಯಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಲ್ವಾ, ಜನಗಳು ಸುಮ್ಮನಿರಲ್ಲ. ಮತ್ತೆ ಇವರು ಅರಣ್ಯ ಇಲಾಖೆ ಭೀಮ ಸಾವಿನ ಸ್ಥಿತಿಲಿದೆ ಅಂತ ಮತ್ತೆ ಪೇಪರ್ ಕೊಟ್ಟರು. ಆಮೇಲೆ ಲಾಸ್ಟ್ ಮತ್ತೆ ಆರ್ಡ್ರಸ್ ಆಯ್ತು, ಆನೆ ಸತ್ತೋಯ್ತಂದ್ರೆ. ಈ ಸಲ ಏನು ಮಾಡಬೇಕು, ವೆಟಫಿನ್ ಹೊಡೆದ್ಬಿಟ್ಟು ಆನೆ ಬೀಳಿಸ್ಬಿಟ್ಟು ಅದೇನೇನು ಪಸ್ ಆಗಿದೆ ಅದು ಮಾಂಸ ಎಲ್ಲ ಕ್ಲೀನ್ ಮಾಡಬೇಕು ಅನ್ನೋದೊಂದು ಇದು ಆಯಿತು. ಅರ್ಜೆಂಟಲ್ಲಿ ಆಯಿತು. 2 ಆನೆನ ಕರೆಸಿದ್ರು. 2 ಆನೆನ ಕರೆಸಿದ್ದಾರೆ ಅವತ್ತು ಆಗಸ್ಟ್ 31. ಎಲ್ಲಿಂದ ಕರೆಸಿದ್ದು? ದುಬಾರೆ. ಶ್ರೀರಾಮ ಮತ್ತು ಹರ್ಷ ಅಂತ ಆನೆ ಬಂದಿದ್ದಾವೆ. ಬಂದು ಎಲ್ಲ ರೆಡಿ ಆಗಿದೆ. ಅಪ್ಪ ಹಿಂಗೆ ಅಮ್ಮ ಅವತ್ತಿನ ಬೆಳಗ್ಗೆ ದೇವಸ್ಥಾನಕ್ಕೆ ಕೊಟ್ಟಿದ್ರು. ಅವ್ರಿಗೆ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಬಂದರು. ಇದೇ ಜೀಪ್ ಸ್ಟಾರ್ಟ್ ಮಾಡಿದ್ರು. ಅವತ್ತು ಜೀಪ್ ಸ್ಟಾರ್ಟ್ ಆಗಲಿಲ್ಲ ಸ್ವಲ್ಪ, ಹಂಗಾಗಿ ನಾ ಇಂಜಿನ್ ಚೇಂಜ್ ಮಾಡ್ಸೋಣ ಅಂತ ಹೇಳಿದ್ದು. ಅವತ್ತು ಇಂಜಿನ್ ಚೆನ್ನಾಗಿ ಸರಿ ಇರಲಿಲ್ಲ ಸ್ವಲ್ಪ. ಅಮ್ಮನ ಬಿಟ್ಬಿಟ್ಟು ಬಂದರು. ನಾನು ಅಪ್ಪನ ಎಲ್ಲ ಕೂತ್ಕೊಂಡು ಮಾತಾಡಿ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಜೋಪಾನ, ಇನ್ನು ಹೋಗ್ಬೇಡಿ, ಸಾಕು, 65 ವರ್ಷ ಆಗಿದೆ ಏನಕ್ಕೆ ಅಂತ ಹೇಳಿದಾಗ, ಇಲ್ಲ ಇದೊಂದು ಲಾಸ್ಟು. ಈ ಆನೆಗೇನಾದ್ರು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಅದು ಹುಳು ಬಂದು ಏನಾದ್ರು ಹುಳು ಹಾಕಿದ್ರೆ ಹೊಟ್ಟೆ ಒಳಗಡೆ ಹೋಗುತ್ತೆ. ಹೊಟ್ಟೆ ಒಳಗಡೆ ಹೋದ್ರೆ ಆಟೋಮೆಟಿಕ್ ಸತ್ತೋಗುತ್ತೆ. ಆನೆ ಸ್ವಲ್ಪ ಇದು ಥರ ಸಖತ್ ಸೆನ್ಸಿಟಿವ್. ಅದೇನು ಚರ್ಮ ಬರುತ್ತೆ ಮೇಲ್ಗಡೆ ಅಷ್ಟು ಮಾತ್ರ ರಫು, ಅದು ಒಳಗಡೆ ಎಲ್ಲ ಫುಲ್ಲು ಸ್ಮೂತು, ಗಾಯನ ತಡೆಯಲ್ಲ. ಹಂಗೆ ಹೇಳಿದ್ದಾರೆ, ಹೋಗಿದ್ದಾರೆ. ಆಮೇಲೆ ಬಂದಿದ್ದಾರೆ, ಡಾಕ್ಟ್ರೆಲ್ಲ ಬಂದಿದ್ದಾರೆ. ಇವರು ಅಲ್ಲಿ ಮಾಡಿದ ತಪ್ಪೇನಂತಂದರೆ ಆನೆಗಳ ಮುಖಾಂತರ ಹೋಗ್ಬೇಕಿತ್ತು. ಇವ್ರು ನಡ್ಕೊಂಡೆ ಹೋಗಿದ್ದಾರೆ. ಮತ್ತು ಅವತ್ತಿನ ದಿನ ಹೆಂಗಾಗಿದೆ ಅಂದರೆ ಅದು ನಿದ್ದೆ ಮಾಡೋ ಟೈಮ್ ಆನೆಗಳು ಈ ಟೈಮ್ ನಿದ್ದೆ ಮಾಡ್ತವೆ. 9ರಿಂದ 10, 11, 12 ಹಂಗೆ 2 ಗಂಟೆವರೆಗೂ ನಿದ್ದೆ ಮಾಡ್ತವೆ. ಅವಾಗ ಇವ್ರು ಬಂದು ಆ ಕಾಡಿಗೆ ಎಂಟ್ರಿ ಆಗಿದೆ. ಇಲ್ಲೇ ಪರ್ವತಮ್ಮನ ಬೆಟ್ಟ ನೋಡಿದ್ರಲ್ಲ, ಅಲ್ಲಿ ಎಂಟ್ರಿ ಆಗಿದೆ. ಅದನ್ನು ಈ RRTTF ಅವರು ಅದನ್ನ ಎಲ್ಲಿ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಅದು ಇದ್ದಿದ್ದ ಜಾಗನ ಹೋಗೋದು, ನೋಡೋದು, ಹೋಗೋದು, ನೋಡಿ ಅದು ಸ್ವಲ್ಪ ಅಗ್ರೆಸಿವ್ ಆಗಿದೆ ಆ ಟೈಮಲ್ಲಿ.
ಯಾರೋ ಬರ್ತಾ ಇದ್ದಾರೆ ಸುಮ್ಮನೆ ಅದನ್ನ ಎಲ್ಲಿತ್ತು ಅದನ್ನ ನಿಲ್ಲಕ್ ಬಿಟ್ಟಿದ್ರೆ ಅಲ್ಲಿಗೆ ಹೋಗಿ ಡಾಟ್ ಮಾಡಿದ್ರೆ ಅದು ಬಿದ್ಬಿಡೋದು. ಇವ್ರು ಆ ಕಡೆಯಿಂದ ಪಟಾಕಿ ಹೊಡೆಯೋದು ಈ ಕಡೆಯಿಂದ ಪಟಾಕಿ ಹೊಡೆಯೋದು ಮಾಡಿದ್ರು. ಇದು ಅಪ್ಪ ಗನ್ ಇಟ್ಕೊಂಡಿದ್ರು, ರೋಡಿಂದ ಹೆಂಗ್ ಬಂತು ಡಾಟ್ ಮಾಡಿದ್ರು, ಮೇಲಿಂದ ಕೂಗ್ಬಿಟ್ರು, ಫೈರ್ ಮಾಡಿದ್ರು. ಇದು ಇವ್ನ ಟಾರ್ಗೆಟ್ ಮಾಡಿ ಬಂದೆ, ಅಟ್ಯಾಕ್ ಮಾಡ್ತು. ಆಮೇಲೆ ಅಲ್ಲೇ ಆಗಿದ್ದು, ಹಳ್ಳಿಯೂರ್ ಮುಂಚೆ ಅಂತ ಬರುತ್ತೆ ಅಲ್ಲೇ. ಆಮೇಲೆ ಹಾಸ್ಪಿಟ್ಲಿಗೆ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ನಮಗೆ ಅಷ್ಟೊತ್ತಿಗೆ ಗೊತ್ತಾಯ್ತು, ಹೋಗೋದ್ರೊಳಗಡೆ ಏನು ಮೂಮೆಂಟ್ ಇರಲಿಲ್ಲ. ಅಲ್ಲಿ ನಾವು ಲಾಸ್ಟ್ ಹೋದ್ ನೋಡಿದಾಗ್ಲೂ ಏನು ಅದು ಸ್ವಲ್ಪ ಫೋರ್ಸೇಬಲಿ ಅಮ್ಕಿದೆ, ರಿಪ್ಸ್ ಎಲ್ಲ ಇದಾಗಿತ್ತು, ಇಲ್ಲಿಗೆ ಒದ್ದಿತ್ತು ಈ ಭಾಗ, ತುಂಬಾ ಡ್ಯಾಮೇಜ್ ಆಗಿತ್ತು. ರಿಬ್ಸ್ ಡ್ಯಾಮೇಜ್ ಆಗಿತ್ತು ಫುಲ್, ಬ್ರೇಕ್ ಫುಲ್. ಈ ಸೈಡು ಒಂದು 3, ಈ ಸೈಡ್ 3. ಅಂದ್ರೆ ಪ್ರೆಷರೈಸ್ ಆಗಿ ಗೊತ್ತಿದೆ ತುಂಬಾ. ವಿಡಿಯೋ ನೋಡಿದ್ರೆ ಅದು ಅಂದ್ರೆ ಇವ್ರು ಅಷ್ಟೊತ್ತಿಗೆ ಡಾಟ್ ಮಾಡಿದ್ರಾ? ಡಾಟ್ ಆಯ್ತು, ಡಾಟ್ ಆಗಿದ್ದಕ್ಕೆ ಸ್ವಲ್ಪ ಇಂಜುರಿ ಕಡಿಮೆ ಆಗಿದೆ, ಇಲ್ಲಾಂದ್ರೆ ಆ ಫೋರ್ಸ್ ಇಲ್ಲ ತುಂಬಾ ಆಗ್ರೆಸ್ ಅದು. ವಿಡಿಯೋ ತೋರಿಸ್ತೀನಿ, ಡಾಟ್ ಆಗಿ ಒರಿಜಿನಲ್ ವಿಡಿಯೋ ಅದು. ಡಾಟ್ ಆಗಿ ಎಷ್ಟು ಟೈಮ್ ಬೇಕು ಅದಕ್ಕೆ? ಅದು ಒಂದ್ ರಿಯಾಕ್ಷನ್ ಅದು ಎಲ್ಲ ಅದು ಯಾವ ರೀತಿ ಅಂದ್ರೆ ಡಾಟ್ ಆದ್ಮೇಲೆ ನೀವು ಒಂದೊಂದು ಆನೆ ಫಿಸಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ, ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಬಿಸಿಲಿದ್ರೆ ಬೇಗ ಮಂಪರ್ ಅದು ಇದಾಗ್ಬಿಡುತ್ತೆ. ಇಂಜೆಕ್ಟ್ ಆಗಿದ ತಕ್ಷಣ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್. ಈ ಸ್ವಲ್ಪ ಕೋಲ್ಡ್ ವೆದರ್ ಇದ್ರೆ, ತುಂತುರು ಮಳೆ ಇದ್ರೆ ಆನೆ ಅದ್ರ ಒಂಥರ ರಿಕವರಿ ಸ್ಟೇಜಿಗೆ ಹೋಗ್ತಾನೆ. ತಂಪಿದೆಯಲ್ಲ ವಾತಾವರಣ ಅಂತ ಹೋಗ್ತಾನೆ ಇರುತ್ತೆ. ಕೆಲವು ಟೈಮ್ ಆನೆ ಫಿಸಿಕಲ್ ಸ್ಟ್ರಾಂಗ್ ಇದ್ರೆ ಅದು ತುಂಬಾ, ಈಗ ಒಂದು ಆನೆಗೆ ಒಂದು 6 ಟನ್ ಬರುತ್ತೆ ಈಗ ಭೀಮಾ ಅಂದ್ರೆ, ಒಂದು 6 ml 5 ml ಮೇಲೆ ಹಾಕಬೇಕು ಅದು ಇಷ್ಟು ಆ ಔಷಧಿನ. ಇವು ಸ್ವಲ್ಪ ಕಡಿಮೆ ಹಾಕಿದ್ರು ಲೇಟ್ ಆಗುತ್ತೆ. ಹಂಗೆ ಅದ್ರ ಫಿಸಿಕಲ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮೀಡಿಯಾ ನೋಡಿ ವಿಷಯ ಗೊತ್ತಾಯ್ತಾ ಅಥವಾ ಇಲಾಖೆಯವರು ಯಾರಾದ್ರೂ ಫೋನ್ ಮಾಡಿದ್ರು, ಹಿಂಗ್ ಅಟ್ಯಾಕ್ ಮಾಡಿದ್ದೆ ಅಂತ. ಅಟ್ಯಾಕ್ ಅವರೇ DRF ಮಾಡಿದ್ರು. ನೀವೆಲ್ಲಿದ್ರಿ ಅವಾಗ? ನಾನು ಶಕ್ಲೇಶ್ಪುರಕ್ಕೆ ಹೋಗಿದ್ದೆ. ಅವ್ರು ತಿನ್ಕೊಂಡು ಅವ್ರು ಹಂಗ್ ಹೊರಟ್ರು, ನಾನು ಹಿಂಗ್ ಶಕ್ಲೇಶ್ಪುರ ಹೋಗ್ಬಿಟ್ಟು ಬರಲ್ವಾ ಅಂದ್ರು. ಬರ್ತೀನಿ ಬನ್ನಿ ಆ ಕಡೆ ಅಂತ ಹೇಳ್ಬಿಟ್ಟು ನಾನು ಹೋದೆ. ಶಕ್ಲೇಶ್ಪುರದಲ್ಲಿ ನನ್ನ ಕಸಿನ್ಗೆ ಒಬ್ನಿಗೆ ಆಪರೇಷನ್ ಆಗಿತ್ತು ಅಂತ ನೋಡಕ್ ಹೋಗಿದ್ದೆ. ಟ್ರೀಟ್ಮೆಂಟ್ ಮಾಡಿದ್ರಲ್ಲ, ಭೀಮ್ ಮಾಡಿದ್ರಲ್ಲ, ಅದು ಇದ್ರಲ್ಲೇ ರಿಕವರಿ ಆಯ್ತದು. ಈಗ ಆನೆಗಳಿಗೆ ಹೆಂಗೆ ಅಂತ ಅಂದ್ರೆ, ನೀವೇನೇ ಹೇಳಿದ್ರೆ ಅವಕ್ಕೆ ಗೊತ್ತು. ಈಗ ಸಸ್ಯಾಹಾರಿಗಳು ಯಾವ್ಯಾವ ಪ್ರಾಣಿಗಳಿದೆ, ಆಂಟಿಬಯೋಟಿಕ್ ಯಾವ ಫುಡ್ ಅನ್ನೋದು ಗೊತ್ತು ಅವಕ್ಕೆ. ಅದನ್ನೇ ಸೆಲೆಕ್ಟ್ ಮಾಡಿ ತಿಂತವೆ. ಮತ್ತೆ ಅಲ್ಲಿ ಆ ಜಾಗ ಕೆಸರು ಬಿದ್ದಾಗ ಅದು ಹುಳು ಆಗಾಗ ಚಾನ್ಸಸ್ ಇಲ್ಲ. ಆ ಕೆಸರನ್ನ ಆ ತರ ಹಾಕೊಳ್ತಿತ್ತು, ರಿಕವರಿ ಆಗಿದೆ. ಆಮೇಲೆ ಭೀಮನ್ ಇವಾಗ ಯಾವ್ದೋ ಒಂದು ಇದ್ರಲ್ಲಿ ನೋಡ್ತೀವಲ್ವಾ, ಸಕ್ಕರೆ ಬೈಲೆಲ್ಲೋ ಇಲ್ಲ ಭೀಮನ್ ಹಿಡ್ದಿಲ್ಲ. ಇಲ್ಲ ವೈಲ್ಡ್ ಭೀಮ್ ಅದು ಸಾಕಿರೋ ಭೀಮಾ, ಅದು ಮತ್ತಿಗೋಡಲ್ಲಿದೆ. ಇದು ವೈಲ್ಡ್ ಭೀಮಾ. ವೈಲ್ಡ್ ಭೀಮನ್ ಹಿಡ್ದಿಲ್ಲ. ಹಾಗಾದ್ರೆ ವೈಲ್ಡ್ ಭೀಮಂಗೂ ಇಡ್ತಾ ಇದ್ರು. ಅದು ಭೀಮಾ ಮರಿ ಅಂತ ಇತ್ತು. ಯಾವ್ದು ಈಗ ಭೀಮಾ ಇದೆಯಲ್ಲ ಸಾಕಿರಾನೆ, ಅದು ಭೀಮಾ ಮರಿ ಅಂತ ಇಟ್ಟಿದ್ರು. ಅದು ಸ್ವಲ್ಪ ಚಿಕ್ಕ ಇತ್ತು. ಇವಾಗ ಸ್ವಲ್ಪ ದಸರಾಕ್ ಹೋಗಕ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಬೆಳೆದಿದೆ. ಇದು ವೈಲ್ಡ್ ಭೀಮನ್ನ ಅವಾಗ್ಲಿಂದಲೂ ಭೀಮಾ ಅಂತಾನೆ ಇಡ್ತಾರೆ. ಓಕೆ, ಅಂದ್ರೆ ವೈಲ್ಡ್ ಭೀಮನ್ನ ವೈಲ್ಡ್ ಆಗೇನೆ ಬಿಟ್ಟಿದ್ದಾರೆ. ವೈಲ್ಡ್ ಅನಿಮಲ್ಸ್ ಅಂದ್ರೆ ಅದ್ರಲ್ಲೂ ಕೂಡ ಇವಾಗ ಕಾಡಾನೆಗಳು ಬರ್ತಾವಲ್ಲ, ಕೆಲವೊಂದನ್ನ ಮಾತ್ರ ಸೆಲೆಕ್ಟೆಡ್ ಇಟ್ಕೊಂಡು ಹೋಗೋದು. ಅದು ಪುಂಡಾನೆ ಅಂತ ಯಾವ್ದು ಅಂತ ನೋಡ್ಬಿಟ್ಟು, ಯಾವ್ದು ಜನಗಳಿಗೆ ತೊಂದರೆ ಮಾಡ್ತಿದೆ ಮತ್ತೆ ಡೇ ಟೈಮು ಬೆಳೆ ಹಾನಿ ಮಾಡುತ್ತೆ, ನೈಟು ಬೆಳೆ ಹಾನಿ ಮಾಡೋದು ಎಲ್ಲ ಸಹಜ. ಅದು ಬಂದಾಗ ಈ ಡೇ ಟೈಮು ಬಂದು ಬೆಳೆ ಹಾನಿ ಮಾಡಿ ಮತ್ತೆ ಈ ಜನಗಳು ಓಡಾಡೋ ಜಾಗದಲ್ಲೆಲ್ಲ ಓಡಾಡ್ಕೊಂಡು ಅಟ್ಟಿಸ್ಕೊಬರೋದೆಲ್ಲ ಮಾಡುತ್ತಲ್ಲ, ಆನೆಗಳನ್ನ ಟಾರ್ಗೆಟ್ ಮಾಡಿ ಹಿಡಿತಾರೆ. ಎಲ್ಲಿ ನಿಮ್ ತಂದೆಯವ್ರದ್ದು ಅಂತ್ಯಕ್ರಿಯೆ ಎಲ್ಲ ಅಲ್ಲಿ ತೋಟದ ಹತ್ರನೇ ಮಾಡಿದ್ದು. ಅದು ಏನು ನಮ್ದು ಸ್ವಲ್ಪ ಜಾಗ ಬಿಟ್ಕೊಂಡಿದ್ವಿ, ಖಾಲಿ ಜಾಗ, ಅಲ್ಲೇನೆ ಮಾಡಿ. ಸರ್ಕಾರದಿಂದ ಕಾಂಪನ್ಸೇಷನ್ ಏನ್ ಕೊಡ್ಲಿಲ್ವಾ? ಅದೇ 25 lakhs ಎಲ್ಲರಿಗೂ ಯಾವ ರೀತಿ ಬರುತ್ತೆ ಆ ತರ ಅಷ್ಟೇ.